ವೆಲ್ಕಮ್ ಬ್ಯಾಕ್ ಟು ವಿಶ್ ವಿಚಿತ್ರ ವ್ಲಾಗ್ಸ್. ಸೊ ನಾನು ಮತ್ತು ನನ್ನ ಫ್ರೆಂಡ್ಸು ಕಾಲೇಜಿಂದ ಇಲ್ಲಿ ವಿಶ್ವ ಬಸವ ಜಯಂತಿ ಇರೋದ್ರಿಂದ ಎಲ್ಲೋ ಹೋಗ್ತಾ ಇದ್ದೀವಿ. ಅದು ಕರ್ಕೊಂಡು ಹೋಗ್ತಿದ್ದಾರೆ ಸರ್. ಅಲ್ಲೇನೋ ಇವೆಂಟ್ ಇದೆ, ಸೊ ಹೋಗ್ತಾ ಇದ್ದೀವಿ ಗೈಸ್. ಸರ್ರು ಎಲ್ಲ ಬಂದಿದ್ದೀವಿ ಗೈಸ್, ಬಸ್ಗೋಸ್ಕರ ನಿಂತಿದ್ದೀವಿ. ಇವಾಗ ಟಿಕೆಟ್ ತೊಗೊಂಡು ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಲಾಸ್ಟ್ ಸೀಟ್ ಹತ್ಕೊಂಡು ಬಸವ ಸಮಿತಿ ಕಡೆ ಹೋಗ್ತಾ ಇದ್ದೀವಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ ಗೈಸ್, ಟ್ರಾಫಿಕ್ಕು. ನಾವಿವಾಗ ಬಸ್ಸಿಂದ ಇಳಿದ್ವಿ ಅಷ್ಟೇ. ಅಲ್ಲೇನೋ ನಡೀತಾ ಇದೆ ಜೋರಾಗಿ. ನನ್ನ ವಾಯ್ಸ್ ಕೇಳಿಸುತ್ತಾ ಗೊತ್ತಿಲ್ಲ, ನನ್ನ ಹತ್ರ ಮೈಕ್ ಇಲ್ಲ, ನಾನು ಗರೀಬು ಗೈಸ್. ಡಿಪ್ರೆಷನ್ ಹೆದರ್ಕೊಂಡು ಹಿಂದೆ ಬಂದ್ಬಿಟ್ರು ಗೈಸ್ ಇವರು. ಬಸವ ಜಯಂತಿ ಪ್ರಯುಕ್ತ ಬಸವಣ್ಣವರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ವಿಶ್ರುತ ಅವರೆಲ್ಲ ನಮ್ಮನ್ನು ಬಸವ ಸಮಿತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಅವರ ಸಹಪಾಠಿಗಳ ಜೊತೆ ವಿಶ್ರುತ ಅವ್ರ ಜೊತೆ ಬಸವ ಸಮಿತಿಗೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಸರ್ರು ಗೈಸ್, ಫಿಸಿಕ್ಸ್ ಸರ್ರು. ನಮ್ಮ ಕಾಲೇಜ್ಗೆ ಬಂದು ಸೇರ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಟೀಚರ್ಸ್ ಎಲ್ಲ. ಗೈಸ್ ಆನೆ ಮಾಡಿಲ್ಲ, ಗೈಸ್ ನಮ್ಮ ಕಾಲೇಜ್ ಬೆಸ್ಟ್ ಕಾಲೇಜು. ನಾವಿಬ್ರು ಕಾಲೇಜ್ ಗೈಸ್, ನಾವೆಲ್ಲ ಶೇಷಾದ್ರಿಪುರಂಗೆ. ನಮ್ಮ ಕಾಲೇಜ್ ಏನು ಸೂಪರ್ ಗೊತ್ತಾ? ಇದನ್ನ ನಾನು ಪೋಸ್ಟ್ ಮಾಡ್ತೀನಿ. ಮಾಡ್ಕೊ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಡ ಬಿಡು. ಇದೆ ಗೈಸ್, ಏನಂತ ಗೊತ್ತಿಲ್ಲ, ತೋರಿಸ್ತೀನಿ. heat waves. I don't like heat waves, but heat waves ಹಿಂಗೆಲ್ಲ ಮಾಡು. ಹೀಟ್ ವೇವ್ಸ್ ಇಲ್ಲೆಲ್ಲ ಹೀಟು ಏನು ಮಾಡೋದು? ಬರೀ ಇಂಥದೆಯ ಗೈಸ್. ಇದೇ ಅನುಭವ ಮಂಟಪ ಬೆಂಗಳೂರ್ದು. ನೋಡಿ ಗೈಸ್, ದಿಸ್ ಈಸ್ ದ ಬ್ಯೂಟಿ ಆಫ್ ಬೆಂಗಳೂರು ಅನುಭವ ಮಂಟಪ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಈಗ ಡಾಕ್ಟರ್ ಉ.ಕೆ.ಪಿ. ಕೃಷ್ಣರವರಿಗೆ ಬಸವ ಸಮಿತಿಯ ಪರವಾಗಿ ಆತ್ಮೀಯ ಸನ್ಮಾನ. ವತಾಶಿ ವ ಬಿಂಬೋ ನಾನು ದೋಷಿಯೋ ಉಚಿನೋ ಹಸಿ ಕೊಸೊ ಹಸಿರಾದ ಖರಾದ ಕೊಸೊ ಒದೇರಾದ ಉಚಿನೋ ಹಸಿ ಕೊಸೊ ಹಸಿರಾದ ಖರಾದ ಕೊಸೊ ಒದೇರಾದ ಅತಮ ಕೊಸೊ ಕಿನ್ನು ಎಂಗಾಯಿಗ ಕೂದರ ಸಂಗಮದೇವ ಸ್ಥಾವರವ ಹೊರಬಿರುಗ ಜಂಗಮವ ಸುಮೆತ್ಸುಗ. ಸೊ ಇವಾಗ ಹೊರಗಡೆ ಬಂದ್ವಿ ಗೈಸ್. ಈ ಕೂಲರಲ್ಲಿದ್ದು ನಾವೆಲ್ಲ ಬೆಳ್ಳಗೆ ಕಾಣಿಸ್ತಿದೆಯಲ್ಲ. ಇಲ್ಲ, ಫುಲ್ ಐಸ್ ಆಗೋಗ್ಬಿಟ್ಟಿದ್ವಿ ಇಷ್ಟೊತ್ತು. ಇವಾಗ ಕರಿತಿದ್ದೀವಿ. ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಲು ಗೈಸ್. ಅನ್ಸಬ್ಸ್ಕ್ರೈಬ್ ಮಾಡಿ. ಅನ್ಸಬ್ಸ್ಕ್ರೈಬ್. ಮೈ ಹಲ್ಲು ಇಸ್ ವಿಯರ್ಡ್, ಸಾರಿ ಗೈಸ್. ಮೈ ಹಲ್ಲು ಐ ಸೆಡ್. ಇಲ್ಲಿ ನೋಡ್ಕೊಂಡು ಪ್ರಸಾದ ಕ್ಯೂ ನಿಂತವ್ರೆ. ವಿಶ್ರುತನು ಅಲ್ಲೇ ನಿಂತವಳೆ. ಹೇ ಗೈಸ್ ನೋಡಿ ಗೈಸ್, ಊಟ ಕಾಯ್ತಾ ಇದೆ ನಮಗೋಸ್ಕರ. ವಿ ಕಾಂಟ್ ಟಾಲರೇಟ್. ವಿಶ್ರುತ ಬಂದಿರೋದೇ ಇದಕ್ಕೆ.
ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಒಬ್ಬಟ್ಟು ಮಿಸ್ ಆಗೋಯ್ತು ಗೈಸ್, ಖಾಲಿ ಆಗಿಬಿಡ್ತು. ಊಟಕ್ಕೆ ಒಳ್ಳೆ ಊಟ ಆಯಿತು. ಊಟಕ್ಕೆ ಪಲಾವು, ವಡೆ, ಮತ್ತೇನಿತ್ತು, ಒಬ್ಬಟ್ಟು, ಕೋಸಂಬರಿ ಮತ್ತು ದೋಸೆ, ರಾಗಿ ದೋಸೆ, ಅನ್ನ ಸಾಂಬಾರು, ಆಮೇಲೆ ಬ್ಯಾಟ್ ಹಪ್ಪಳ ಸಿಕ್ಕಿತ್ತು. ಅದರಲ್ಲಿ ನಮಗೆ ಒಬ್ಬಟ್ಟು ಮತ್ತು ದೋಸೆ ಸಿಗಲೇ ಇಲ್ಲ. ಅನ್ನ ಸಾರು ನಾವು ಬೇಕಾ ನಿಮಗೆ? ಇಲ್ಲಿ ಯಾರೋ ಮಿನಿಸ್ಟರ್ ಹೋಗ್ತಾ ಇದ್ರು, ಸೊ ನನ್ಗೆ ಹಾಯ್ ಮಾಡಿದ್ರು, ನಾನು ಅವ್ರಿಗೆ ಹಾಯ್ ಮಾಡಿದೆ. ಅದು ಯಾರಂತ ಗೊತ್ತಿಲ್ಲ, ಆದರೆ ಇಲ್ಲ ಹಿಂಗೆ ಯಾರೋ ತಾತಪ್ಪ ಅವರು ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವ್ರಿಗೆ ಬಸ್ ನಂಬರ್ ಏನೂ ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ಟು ಕೇಳೋಣ, ನಿಲ್ಸಿಲ್ಲ ಅಂದರೆ ಕೈ ತೊಡ್ಬಿಟ್ಟು ನಿಂತ್ಕೊಂಡು ಕೇಳೋಣ ಅಷ್ಟೇ ಗೈಸ್. ಇವಳಿಗೆ ಇವ್ರ ಮನೆ ರೋಡು ಬಸ್ ಸ್ಟಾಪು ಏನೂ ಗೊತ್ತಿಲ್ಲ. ಬಸ್ ಹತ್ಕೊಂಡು ಮತ್ತಿಕೆರೆಗೆ ಹೋಗಿ ಪ್ಲಾನ್ ಆಗ್ತಾ ಇದೆ. ಏನೂ ಗೊತ್ತಿಲ್ಲ, ಹುಡುಕ್ತಾನೂ ಇಲ್ಲ ಏನೂ. ಇಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಹುಡುಕ್ತವ್ರೆಲ್ಲ. ಬರೀ ನನ್ನ ರೋಸ್ಟ್ ಮಾಡೋದೇ. ಯಾವ ಬಸ್ಸಲ್ಲಿ ಹೋಗ್ಬೇಕಂತ ರಶ್ ಬಸ್ಸಲ್ಲಿ ಹತ್ಕೊಂಡಿದ್ದೀವಿ. ನಾನು ವರ್ಣಿಕಾ ಇವಳೆಲ್ಲ. ಅಪ್ಪ ಎಷ್ಟೊತ್ತು ಕಾದು 2-3 ಬಸ್ ಸ್ಟ್ಯಾಂಡ್ ಚೇಂಜ್ ಮಾಡಿಬಿಟ್ಟು ಅದು ಹೋಗಲ್ಲ ಮಾಡಿಬಿಟ್ಟು ಅದಾಗಾಯಿತು. ಅದಕ್ಕೆ ಇವಾಗ ಹತ್ತಿದ್ದೀವಿ. ಯಾವುದೋ ಸಿಕ್ಕಿದ ಬಸ್ಸಿಗೆ ಹತ್ಕೊಂಡ್ವಿ. ಎಷ್ಟು ಸರಿ ಗೈಸ್, ಬಾಯ್. ಇಷ್ಟೇ ಟುಡೇಸ್ ವ್ಲಾಗ್. ಸಾರಿ, ಅದೇ ನೀನು ಆಸೆ ಅಷ್ಟೇ ಟುಡೇಸ್ ವ್ಲಾಗ್. ಈ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿದ್ದು ಇವಾಗ ನೋಡು. ಅಯ್ಯೋ ಬಿಡಿ ಸರ್, ನೋಡ್ಕೊ. ಬಾಯ್ ಬಾಯ್.